ಜೀತ ವಿಮುಕ್ತಿ. ಬಂಧುಗಳೇ, ಇವತ್ತು ಮಾನ್ಯ ಶಾಸಕರನ್ನ ನಾವು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅನಾರೋಗ್ಯದ ನಡುವೆ ಕೂಡ ನಮ್ಮ ದೂರವಾಣಿ ಮೂಲಕ ಸಂಪರ್ಕ ಮಾಡಿದಾಗ ನಾನು ಬರ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ನಮಗೆ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಯಾವುದೇ ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯಕ್ರಮ ಒತ್ತಡ ನಡೆಯೂ ಕೂಡ ನಮ್ಮ ಜೊತೆಗೆ ಬಂದು ಇವತ್ತು ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೀನಿ. ಮಾನ್ಯ ಶಾಸಕರಿಗೆ ಮತ್ತು ತಾಲೂಕಾಡಳಿತಕ್ಕೆ ಈ ಮೂಲಕ ನಾವು ಮನವಿ ಮಾಡೋದೇನೆಂದ್ರೆ, 2000ನೇ ಇಸ್ವಿಯಿಂದ 2024 ತನಕ ಒಟ್ಟು ರಾಜ್ಯದಲ್ಲಿ 7,000 ಜೀತದಾರಗಳನ್ನು ವಿಮುಕ್ತಿ ಮಾಡಿದ್ದಾರೆ ಸರ್ಕಾರ. ಎಚ್.ಡಿ. ಕೋರ್ಟಲ್ಲಿ 1,555 ಜನರು ಇಲ್ಲಿವರೆಗೆ ವಿಮುಕ್ತಿಯಾಗಿದ್ದಾರೆ. ಇದು ಅತ್ಯಂತ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಹತ್ತರವಾದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಹೆಮ್ಮೆ ಪಡುವಂತ ವಿಚಾರ. ಈಗ ಜೀತ ವಿಮುಕ್ತಿಯನ್ನ ಮಾಡಿದೆ, ಅವ್ರನ್ನ ಜೀತಿಂದ ಹೊರಗೆ ತಂದಿದ್ದೀರಿ. ಆದ್ರೆ ಪರಿಹಾರ ಪುನರ್ವಸತಿಯನ್ನು ಕೊಡುವಲ್ಲಿ ಎಲ್ಲ ಒಂದ್ ಕಡೆ ವಿಳಂಬ ಆಗಿರ್ತಕ್ಕಂಥದ್ದು ನಮಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ. ಈಗ 1976 ಜೀತ ಕಾನೂನು ಮತ್ತು 2006ರ ಕರ್ನಾಟಕ ಸರ್ಕಾರದ ಕ್ರಿಯೋಜನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬ ಜೀತಾಳುವನ್ನ ವಿಮುಕ್ತಿಗೊಳಿಸಿದ ತಕ್ಷಣನೇ 1 ತಿಂಗಳೊಳಗಡೆ ಅವನಿಗೆ ಸಮಗ್ರ ಪುನರ್ವಸತಿಯನ್ನ, ಮನೆ ಇರ್ಬೋದು, ನಿವೇಶನ ಇರ್ಬೋದು, ಕಾರ್ಪಸ್ ಫಂಡ್ ಇರ್ಬೋದು, ಮಾಸಾಸನ ಇರ್ಬೋದು, ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ 80,000 ಹಣವನ್ನು ಕೂಡ ಕೊಟ್ಟು ಮತ್ತೆ ಅವನು ವಾಪಸ್ ಜೀತಕ್ಕೆ ಹೋಗ್ಬಾರ್ದಂಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಷ್ಟಾದ್ರೂ ಕೂಡ ನಾವು ಹಲವಾರು ಬಾರಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಉಪವಿಭಾಗ ಮಟ್ಟದಲ್ಲಿ ಸಭೆಯನ್ನ ನಡೆಸಿದಾಗ ನಮಗೆ ಅನುದಾನದ ಕೊರತೆ ಇದೆ ಅಂತೇಳಿ ಅಧಿಕಾರಿಗಳು ಸಬೂಬನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅನುದಾನ ಎಲ್ಲಿರುತ್ತೆ? ಸೊ ಕಳಿಸಲು ಕೂಡ ಮಾನ್ಯ ಶಾಸಕರ ಆಸಕ್ತಿಯಿಂದ ಮತ್ತು ಮಣಿವಣ್ಣನವರ ಇಚ್ಛಾಶಕ್ತಿಯಿಂದ 200 ಕೋಟಿಯನ್ನ ಬಿಡುಗಡೆ ಮಾಡಿದೀವಿ ಅಂತೇಳಿ ನಮಗೆ ಮಾತನ್ನ ಕೊಟ್ಟಿದ್ರು. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದಾಗ ಅದು ಸಮಗ್ರವಾಗಿ ಅದು ಅನುಷ್ಠಾನ ಆಗಿಲ್ಲ. ಹಾಗಾಗಿ ಜೀತ ಮುಕ್ತರಿಗೆ ಈಗ ನಮ್ಮ ರಾಜ್ಯ ಸರ್ಕಾರ ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದೀರಿ. ಜೀತ ಮುಕ್ತರು ಕೂಡ ಪರಿಹಾರ ಮತ್ತು ಪುನರ್ವಸತಿ ಭಾಗ್ಯವನ್ನ ಕೊಟ್ಬಿಟ್ರೆ ಬಹುಶಃ ಒಂದ್ಸಲ ಇವರು ಜೀವನದಲ್ಲಿ ಸೆಟ್ಲ್ ಆಗ್ತಾರೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಜೀತಗಾರಿಕೆಯಲ್ಲಿ ಇರ್ತಕ್ಕಂಥವ್ರು ಬಹುಪಾಲು 100ಕ್ಕೆ 98 ಭಾಗ SC/ST ಸಮುದಾಯದವರು. ಹಾಗಾಗಿ ಈ ಸಮುದಾಯವನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಈ ಸಲ ಈಗಾಗಲೇ ನಾವು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಈ ಸಲ ಮಾರ್ಚ್ 7ನೇ ತಾರೀಕು ಏನು ಬಜೆಟ್ ಮಂಡನೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಿರ್ದಿಷ್ಟವಾಗಿ ಜೀತದಾಳುಗಳಿಗೆ ಅಂತೇಳಿ ಒಂದು 500 ಕೋಟಿಯನ್ನ ಇವರು ಮೀಸಲಿಟ್ರೆ ಆ ಹಣವನ್ನ ಬೇರೆ ಕಡೆ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಜೀತ ಮುಕ್ತರಿಗೇನೆ ಪರಿಹಾರಕ್ಕೆ ಕಲ್ಪಿಸಬಹುದು. ಹಾಗಾಗಿ ಮಾನ್ಯ ಶಾಸಕರು ಇದಕ್ಕೆ ಬಹಳ ಮುತುವರ್ಜಿಯನ್ನ ವಹಿಸಿ ತಾವು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಒಂದು ಶಿಫಾರಸನ್ನ ಮಾಡಬೇಕು. ಜೊತೆಗೆ ತಾವು ಕೂಡ ಒಂದು ವೈಯಕ್ತಿಕವಾಗಿ ದೂರವಾಣಿ ಮೂಲಕ ಮಾತಾಡಬೇಕು ಅಂತ ಹೇಳ್ತಾ ಈ ಜೀತಾಳುಗಳ ಪರವಾಗಿ ತಾವು ಬೆನ್ನೆಲುಬಾಗಿ ಇರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ನಾನು ಈ ಮನವಿಯನ್ನು ಈ ಸಲ್ಲಿಸಕ್ ಮುಂಚೆ ನಮ್ಮ ಬಸವರಾಜ್ ಅವರು ಮಾತಾಡ್ತಾರೆ.